ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಹೆಲ್ದಿ ವೇನಲ್ಲಿ ಪೊಂಗಲ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತು ನಾನಿಲ್ಲಿ ಬ್ರೋಕನ್ ವೀಟ್ನ ಬಳಸಿ ಪೊಂಗಲ್ನ ಮಾಡ್ತಾ ಇದ್ದೀನಿ. ಸೊ ಬ್ರೋಕನ್ ವೀಟ್ ಬದಲಾಗಿ ನೀವು ಇಲ್ಲಿ ಯಾವುದಾದ್ರು ಸಿರಿಧಾನ್ಯಗಳನ್ನ ಕೂಡ ಬಳಸ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಸೊ ನಾನಿಲ್ಲಿ ಬ್ರೋಕನ್ ವೀಟ್ನ ಬಳಸ್ತಾ ಇದ್ದೀನಿ. ಸೊ ಬ್ರೋಕನ್ ವೀಟ್ ಪೊಂಗಲ್ ಮಾಡೋಕ್ಕೆ ಮೊದಲೇದಾಗಿ ನಮಗಿಲ್ಲಿ 1 ಕಪ್ಪಷ್ಟು ಬ್ರೋಕನ್ ವೀಟ್ ಬೇಕಾಗುತ್ತೆ. ನಾನಿಲ್ಲಿ ಆರ್ಗ್ಯಾನಿಕ್ ಬ್ರೋಕನ್ ವೀಟ್ನ ಬಳಸಿದ್ದೀನಿ. ನೀವು ಯಾವುದೇ ಮಾರ್ಟ್ಗಳಲ್ಲಿ ಹೋದರೂ ನಿಮಗೆ ಬ್ರೋಕನ್ ವೀಟ್ ಇವಾಗ ಸಿಗುತ್ತೆ. ಸೊ ಅದನ್ನು ತೊಗೊಂಡು 1 ಕಪ್ಪಷ್ಟು ಅಂದರೆ ಈ ಮೆಜರ್ಮೆಂಟಲ್ಲಿ, ಈ ಕಪ್ ಮೆಜರ್ಮೆಂಟಲ್ಲಿ 1 ಕಪ್ಪಷ್ಟು ನಾನಿಲ್ಲಿ ಬ್ರೋಕನ್ ವೀಟ್ನ ತೊಗೊಂಡಿದ್ದೀನಿ. ಸೊ ಅದನ್ನು ನಾನು ಎಣ್ಣೆ ತುಪ್ಪ ಏನೂ ಹಾಕಿ ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ದೀನಿ. ಓಕೆನಾ? ಹಾಗೆ ಅದೇ ಮೆಜರ್ಮೆಂಟಲ್ಲಿ 1 ಕಪ್ಪಷ್ಟು ಬೇಳೆನ ತೊಗೊಂಡಿದ್ದೀನಿ. ಸೊ ಇದಕ್ಕೆ 1 ಸ್ಪೂನಷ್ಟು ತುಪ್ಪ, ಒಂದು ಸ್ವಲ್ಪ ಅರಿಶಿನ ಹಾಕಿ 2 ವಿಸಿಲ್ ಓಡಿಸಿ ಇದನ್ನು ಹೀಗೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಸೊ ಹಾಗೆ ಇಲ್ಲಿ ಒಗ್ಗರಣೆಗೆ 1 ಇಂಚಷ್ಟು ನಮಗೆ ಶುಂಠಿ ಬೇಕಾಗುತ್ತೆ, ಅದನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು 4-5 ಸ್ಪೂನಷ್ಟು ನಾನಿಲ್ಲಿ ಹಸಿ ಕೊಬ್ಬರಿನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ತುರಿದು ಕೂಡ ಹಾಕೋಬೋದು, ಅದು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಬೇಕಾಗುತ್ತೆ. ಸೊ ಇಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಮೆಣಸು ಮತ್ತು ಜೀರಿಗೆನ ತರಿಯಾಗಿ ಜಜ್ಜಿಟ್ಕೊಂಡಿದ್ದೀನಿ. ಸೊ ತುಂಬ ಸಣ್ಣದಾಗೂ ಜಜ್ಜಿಲ್ಲ, ಸ್ವಲ್ಪ ತರಿಯಾಗಿ ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1 ಟೊಮೊಟೊನ ನಾನಿಲ್ಲಿ ತೊಗೊಂಡಿದ್ದೀನಿ. ಒಂದು 4-5 ಮೆಣಸಿನ್ಕಾಯಿಗಳನ್ನ ಇಲ್ಲಿ ಉದ್ದುದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು 4-5 ಗೋಡಂಬಿನಲ್ಲಿ ಕೂಡ ಬಿಡಿಸಿಟ್ಕೊಂಡಿದ್ದೀನಿ. ಸೊ ಒಗ್ಗರಣೆಗೆ ನಾನಿಲ್ಲಿ ನೆಕ್ಸ್ಟ್ ನಾವಿಲ್ಲಿ ಒಗ್ಗರಣೆಗೆ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಸಾಸಿವೆ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಅರಿಶಿನ ಪುಡಿ ಬೇಕಾಗುತ್ತೆ ಪೊಂಗಲ್ಗೆ, ಸ್ವಲ್ಪ ಒಗ್ಗರಣೆಗೆ ತುಪ್ಪ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಒಗ್ಗರಣೆ ಮಾಡ್ಕೊಬೇಡ. ಒಗ್ಗರಣೆಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಸೊ ಕುಕ್ಕರ್ ಹಾಕಿ ಗ್ಯಾಸ್ ಹಚ್ಕೊಂಡ್ಬರೋಣ. ಸೊ ಮೊದಲೇದಾಗಿ ನಮಗಿಲ್ಲಿ ಇಲ್ಲಿ ನಾನು 1 ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಸೊ ನೀವು ಬರೀ ತುಪ್ಪದಲ್ಲಿ ಬೇಕಾದ್ರೆ ಮಾಡ್ಕೋಬೋದು, ಅದು ತುಂಬ ಚೆನ್ನಾಗಿರುತ್ತೆ. ನಿಮಗೆ ತುಪ್ಪ ಬೇಡ ಅನ್ನಂಗಿದ್ರೆ ಒಂಚೂರು ತುಪ್ಪ, ಹಾಗೆ 1-2 ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಕೂಡ ಹಾಕೋತಾ ಇದ್ದೀನಿ. ಒಂದು ಸ್ಪೂನ್ ತುಪ್ಪ, ಹಾಗೆ 1-2 ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ. ಈಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಸಾಸಿವೆನ ಹಾಕೋತಾ ಇದ್ದೀನಿ. ಕರಿಬೇವು, ಹಾಗೆ ಹೆಚ್ಚಿಟ್ಕೊಂಡಂತ ಶುಂಠಿನ ಹಾಕೋತಾ ಇದ್ದೀನಿ. ಶುಂಠಿ ನೀವು ಎಷ್ಟು ಬೇಕಾದ್ರೂ ಹಾಕೋಬಹುದು, ಶುಂಠಿ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಆಗಲಿ. ನೆಕ್ಸ್ಟ್ ಈಗ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಹಾಕೋತಾ ಇದ್ದೀನಿ. ಹಾಗೆ ನಾವು ಪುಡಿ ಮಾಡಿಟ್ಕೊಂಡಂತ ಗೋಡಂಬಿನಲ್ಲಿ ಹಾಕೋತಾ ಇದ್ದೀನಿ. ಇದು ತುಂಬ ಕ್ವಿಕ್ ಆಗುತ್ತೆ, ತುಂಬ ಈಸಿ ಕೂಡ, ಹೆಲ್ತ್ಗೂ ಅಷ್ಟೇ ಒಳ್ಳೆಯದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ನೈಟ್ ಡಿನ್ನರ್ಗೆ ಸೊ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಇನ್ನೊಂದು ಚೂರು ಫ್ರೈ ಆಗಲಿ. ಗೋಡಂಬಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಿದ್ದಂಗೆ ನಾವಿಲ್ಲಿ ಕೊಬ್ಬರಿನ ಹಾಕೊಳ್ಳೋಣ. ಸೊ ಇದಾಗಿದೆ. ಈಗ ನೆಕ್ಸ್ಟ್ ನಾವಿಲ್ಲಿ ಹೆಚ್ಚಿಟ್ಕೊಂಡಂತ ಕೊಬ್ಬರಿನ ಹಾಕೋತಾ ಇದ್ದೀನಿ. ಕೊಬ್ಬರಿ ಕೂಡ ಒಂಚೂರು ಫ್ರೈ ಆಗಬೇಕು. ಒಂಚೂರು ಫ್ರೈ ಆಗಿದೆ. ಇವಾಗ ನೆಕ್ಸ್ಟ್ ನಾವಿಲ್ಲಿ ಏನು ತೊಗೊಂಡಿರ್ತೀವಲ್ಲ ಮೆಣಸು ಮತ್ತು ಜೀರಿಗೆ, ಅದನ್ನ ಹಾಕೋತಾ ಇದ್ದೀನಿ. ಕಡೆದಾಗಿ ನಾವಿಲ್ಲಿ ಹೆಚ್ಚಿಟ್ಕೊಂಡಂತ ಟೊಮೆಟೊನ ಹಾಕೋತಾ ಇದ್ದೀನಿ. ತುಂಬ ಜನ ಟೊಮೆಟೊನ ಪೊಂಗಲ್ಗೆ ಹಾಕಲ್ಲ, ಬಟ್ ನಾನು ಟೊಮೆಟೊ ಹಾಕಿ ಪೊಂಗಲ್ ಮಾಡಲ್ಲ. ಹಾಕಿ ನೋಡಿ ಒಂದ್ಸಲ, ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಹಾಕಿ ಪೊಂಗಲ್ ಮಾಡೋದು. ಈ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗಬೇಕು. ಟೊಮೆಟೊ ಒಂಚೂರು ಫ್ರೈ ಆಗೋ ಟೈಮಲ್ಲೇ ನಾವಿಲ್ಲಿ ಒಂದು 1/4 ಸ್ಪೂನಷ್ಟು ನಾನು ಇಲ್ಲಿ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನೀಗ ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಉಪ್ಪು ಹಾಕೊಂಡಿದ್ದೀನಿ. ನೋಡೋಣ, ಭತ್ತ ಇನ್ನೊಂದು ಸ್ವಲ್ಪ ಬೇಕಾದರೆ ಆಮೇಲೆ ಹಾಕೋಬೋದು. ಇದು ಎಷ್ಟು ಸಿಂಪಲ್ ಮಾಡೋಕ್ಕೆ ಅಷ್ಟೇ ಹೆಲ್ದಿ ಕೂಡ, ಯಾಕಂದರೆ ಮೆಣಸು, ಜೀರಿಗೆ, ಶುಂಠಿ ಎಲ್ಲ ಹೆಲ್ತಿಗೆ ತುಂಬ ಒಳ್ಳೆಯದು.
ಸೊ ಟೊಮೆಟೊ ಈಗ ನೋಡಿ, ಟೊಮೆಟೊ ಈಗ ಸಾಫ್ಟ್ ಆಗಿದೆ. ಸೊ ಈ ಟೈಮಲ್ಲಿ ನಾವೇನು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಆ ಬೇಳೆನ ಹಾಕೋತಾ ಇದ್ದೀನಿ. ನೀವು ಒಂದು ಅಕ್ಕಿಗೆ ಒಂದು ಬೇಳೆ ಬೇಡ ಅನ್ನೋರು ಸ್ವಲ್ಪ ಬೇಳೆ ಕಡಿಮೆ ಕೂಡ ಮಾಡ್ಕೋಬಹುದು, ಒಂದು ಮುಕ್ಕಾಲು ಬೇಳೆ ಕೂಡ ಮಾಡ್ಕೋಬಹುದು. ಅದು ಕೂಡ ಏನು ಟೇಸ್ಟಲ್ಲಿ ಏನು ಡಿಫರ್ ಆಗೋದಿಲ್ಲ, ಅದು ಕೂಡ ಚೆನ್ನಾಗೇ ಇರುತ್ತೆ. ಸೊ ನಾನಿಲ್ಲಿ ಒಂದಕ್ಕೆ ಒಂದು ಹಾಕ್ತೀನಿ ಯಾವಾಗ್ಲೂ. ಸೊ ಇದು ಒಂದು ಸ್ವಲ್ಪ ಕುದಿ ಬರಲಿ. ಸೊ ನಾವು ಈ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ನಾವು ಬ್ರೋಕನ್ ವೀಟ್ನ ಮತ್ತು ಬೇಳೆ ತೊಗೊಂಡ್ರಿಂದ ಈ ಗ್ಲಾಸಲ್ಲಿ ಒಂದು 5 ಗ್ಲಾಸ್ ಅಷ್ಟು ನಾನೀಗ ನೀರನ್ನ ಹಾಕ್ತೀನಿ. ಸೊ ನಾವು ಬೇಳೆನ ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ಒಂದು 5 ಗ್ಲಾಸ್ ನೀರು ಹಾಕಿದ್ರೆ ಸಾಕಾಗುತ್ತೆ. ಈ 1 ಕಪ್ಪಲ್ಲಿ ನಾವು ಪೊಂಗಲ್ನ ಮಾಡ್ಕೊಂಡ್ರೆ ಸುಮಾರು ಒಂದು 4 ರಿಂದ 5 ಜನ ಆರಾಮಾಗಿ ಇದನ್ನ ತಿನ್ಬೋದು. ಸೊ ಇದು ಸ್ವಲ್ಪ ಕುದೀತಾ ಇದೆ. ಈ ಟೈಮಲ್ಲಿ ನಾನು ಅದೇ ಪಾತ್ರೆಗೆ ಒಂದು 5 ಗ್ಲಾಸ್ ಅಷ್ಟು ನೀರನ್ನ ತೊಗೊಂಡಿದ್ದೀನಿ, ಸೇಮ್ ಮೆಜರ್ಮೆಂಟಲ್ಲಿ. ಇದು ಹಾಕೊಂಡ್ಬಿಡೋಣ. ಸೊ ಈಗ ನೋಡಿ ಮಧ್ಯದಲ್ಲಿ ಚೆನ್ನಾಗಿ ಕುದೀತಾ ಇದೆ. ಈ ಸಮಯದಲ್ಲಿ ನಾವು ಹುರಿದಿಟ್ಕೊಂಡಿದ್ದಂಥ ಬ್ರೋಕನ್ ವೀಟ್ನ ಹಾಕ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಒಂದು 5 ನಿಮಿಷ ಹೊರಗಡೆನೆ ಕುದೀಲಿ. ಆಮೇಲೆ 1 ಅಥವಾ 2 ವಿಸಿಲ್ ಓಡಿಸ್ಕೊಂಡ್ರೆ ಸಾಕು, ಯಾಕಂದ್ರೆ ಬ್ರೋಕನ್ ವೀಟ್ ಬೇಗನೆ ಬೆಂದೋಗ್ಬಿಡುತ್ತೆ, ಅಷ್ಟು ಟೈಮ್ ತಗೊಳ್ಳೋದಿಲ್ಲ. ಸೊ ನೆಕ್ಸ್ಟ್ ಇದು ಕುದೀಲಿ. ಸೊ ಇದನ್ನ ಆವಾಗ ಇದರ ಕೈ ಆಡಿಸ್ಕೊಳ್ತಾ ಇರಬೇಕು, ಇಲ್ಲಾಂದ್ರೆ ಕೆಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಇದು ಒಂದು 5 ನಿಮಿಷ ಹೊರಗಡೆ ಕುದ್ಮೇಲೆ ಒಂದು ವಿಸಿಲ್ ಓಡಿಸೋದ್ರಿಂದ ಕೆಳ ಹಿಡಿಯೋದಿಲ್ಲ. ಸೊ ಹಾಗಾಗಿ ಇದನ್ನ ಒಂದು 5 ನಿಮಿಷ ಈಗ ಹೊರಗಡೆನೆ ಕುಚ್ಕೊಂಡ್ಬಿಡೋಣ. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಸೊ ಈ ಸಮಯದಲ್ಲಿ ನಾನು ಇನ್ನು 1 ಸ್ಪೂನ್ ತುಪ್ಪನ ಹಾಕ್ತಾ ಇದ್ದೀನಿ. ಹಾಗೆ ನಾವು ಹೆಚ್ಚಿಟ್ಕೊಳ್ಳೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಇದನ್ನ ಕೊಡೆದಾಗಿ ಕೈ ಆಡಿಸಿ. ಈಗ ಕೂಡ ನೀವು ಉಪ್ಪು ಖಾರ ಏನಾದರೂ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬಹುದು. ಇದೆಲ್ಲ ಪರ್ಫೆಕ್ಟ್ ಆಗಿದೆ. ಸೊ ಈ ಟೈಮಲ್ಲಿ ನಾನು ಈಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಇದನ್ನ 2 ವಿಸಿಲ್ ಓಡಿಸ್ಕೋತೀನಿ. ಸೊ ಆಲ್ರೆಡಿ ಸ್ವಲ್ಪ ಬೇಳೆ ಬೆಂದಿದ್ದಾಗಿದೆ, ಒಂದು 5 ನಿಮಿಷ ಕುದಿಸಿದ್ದು ಆಗಿದೆ. ಸೊ 1 ಅಥವಾ 2 ವಿಸಿಲ್ ಓಡಿಸ್ಕೊಂಡ್ರೆ ಸಾಕು, ಪೊಂಗಲ್ ರೆಡಿ ಆಗಿಬಿಡುತ್ತೆ. ಹೆಲ್ತಿಯಾಗಿರೋ ರುಚಿಯಾಗಿರೋ ಬ್ರೋಕನ್ ವೀಟ್ ಪೊಂಗಲ್ ಈಗ ರೆಡಿಯಾಗಿದೆ. ಹೋಪ್ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.